ಇದ್ದು ಬೆಳೆಸ್ತಾ ಇದ್ದು ನಡೆಸ್ತಾ ಇದ್ದು ಅದಕ್ಕೆ ಆರ್ಥಿಕ ಅಥವಾ ಫಂಡಿಂಗ್ ಮಾಡ್ಕೊಳ್ತಾ ಇರೋದು ಎಲ್ಲವೂ ಈಗ ಜಗಜ್ಜಾಹೀರಾಗುವಂಥ ವಿಷಯ ಅದ. ಸ್ವತಃ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಒಂದು ದೊಡ್ಡ ತಪ್ಪ ಬ್ಲೆಂಡರ್ ಅಂತೀವಿ ನಾವು, ಆ ಮಹಾ ಅಪರಾಧ ಮಾಡಿದ್ದೇನೆಂದ್ರೆ ಅಲ್ಲಿ ಸಂಘಟನೆ ಮಾಡುವಂಥ ಒಂದು ಮಹಾನ್ ಶಕ್ತಿ ಮಾಡಲಿಲ್ಲ. ಬರೀ ಈ ಒಂದು ನಮ್ಮ ನೆಹರು ಕುಟುಂಬದ ಏನು ನಮ್ಮ ಬಳುವಳಿ ಅದ ಅವರ ಹೆಸರಿನ ಮೇಲೆ ಆಯ್ಕೆ ಆಗೋದು, ನೆಹರು ಹೆಸರು ಮೇಲೆ ಗಾಂಧೀಜಿಯವರು ಒಂದು ಮೂರ್ತಿ ಮಾಡಿ ಅಷ್ಟ ಗಾಂಧೀಜಿಯವ್ರ ಮುಖ ಇವರೇನು ಅಂತಲ್ಲ ಅದಕ್ಕೆ ಹಾಗೆ ಆ ರೀತಿ ಮಾಡ್ಕೊಂಡ್ಬಂದಿದ್ದು. ಹೀಗಾಗಿ ಇವತ್ತು ತನ್ನ ಶಕ್ತಿಯನ್ನು ಕಳ್ಕೊಂಡದಕ್ಕೆ ಈ ಕಾಂಗ್ರೆಸ್. ಆವತ್ತು ಕಾಂಗ್ರೆಸ್ ಒಂದು ಹೋರಾಟದ ಕಾಂಗ್ರೆಸ್ಸಿಗೆ ಸ್ವತಂತ್ರ ತಂದು ಕೊಟ್ಟಂಥದ್ದು ಅದು ಎಷ್ಟು ವರ್ಷ ಹೇಳಿದ್ರಿ ಅದನ್ನು, ನಾವು ಸ್ವತಂತ್ರ ಕೊಟ್ಟಿವಿ, ನಾವು ಸ್ವತಂತ್ರ ಕೊಟ್ಟಿದ್ರಪ್ಪ, ಯಾರಿಲ್ಲ ಅಂದರು, ಯಾರಲ್ಲ ಅಂದರು. ಆದ್ರೆ ನೂರಾರು ವರ್ಷಗಳ ಇತಿಹಾಸ 1885 ಸ್ಥಾಪನೆ ಆದಂಥದ್ದು ಕಾಂಗ್ರೆಸ್ ತನ್ನ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ಸಂಘಟನೆ ಯಾಕೆ ಮಾಡ್ಕೊಳ್ಳಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆ ದಿಶೆಯಲ್ಲಿ ಸೇವಾದಳವನ್ನು ನಮ್ಮ ನಾಸು ಹರ್ಡೇಕರ್ ಅವರು ಇದು ನಮ್ಮ ಘನಪ್ರಭದಲ್ಲಿ ಮಾಡಿದರು. ನಾಸು ಹರ್ಡೇಕರ್ ಅವರು ಅಂದ್ರೆ ಅವರ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಡಾಕ್ಟರ್ ಇದ್ದಂಥವರು ಅವರು ರಾಷ್ಟ್ರೀಯ ಸೇವಾದಳ ಕಟ್ಟುವ ಜೊತೆಗೆ ಜಾತಿ ರಹಿತ ಸಮಾಜ ಕಟ್ಟಬೇಕಪ್ಪ ಅನ್ನುವಂಥ ದೃಷ್ಟಿಗೂ ಮಾಡಿದಂಥ ದೊಡ್ಡ ಸಾಹಸ ಒಂದು. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು ಸೇವಾದಳ ಸ್ಥಾಪನೆ ಮಾಡಿದರು. ಅದನ್ನು ಯಾವ ರೀತಿ ಬೆಳೆಸಬೇಕಾಗಿತ್ತು, ಬೆಳೆಸಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಆ ದಿಶೆಯಲ್ಲೇ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೇನೋ ಒಂದು